ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯ ಎರಡು ಹೆಮ್ಮೆಯ ಪ್ರೊಡಕ್ಷನ್ ಹೌಸ್ಗಳಾದ ಹೊಂಬಾಳೆ ಫಿಲ್ಮ್ಸ್ ಹಾಗೂ KVN ಪ್ರೊಡಕ್ಷನ್ಸ್ ಈ ಪ್ರೊಡಕ್ಷನ್ ಹೌಸ್ಗಳ ಮುಂದಿನ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಹೊಂಬಾಳೆ ಫಿಲ್ಮ್ಸ್ ಬಂದು ವಿಜಯ್ ಕಿರಗಂದೂರ್ ಅವರ ಪ್ರೊಡಕ್ಷನ್ ಹೌಸ್. ಈ ಪ್ರೊಡಕ್ಷನ್ ಹೌಸ್ನಲ್ಲಿ ಬಂದ ಮೊದಲ ಸಿನಿಮಾವೇ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಸಿನಿಮಾ. ಇದಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಆದ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದ ರಾಜ್ಕುಮಾರ ಹಾಗೂ ಯುವರತ್ನ ಸಿನಿಮಾಗಳು ಈ ಪ್ರೊಡಕ್ಷನ್ ಹೌಸಿಂದಲೇ ರಿಲೀಸ್ ಆಗಿತ್ತು. ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸ್ಟರ್ ಪೀಸ್ ಹಾಗೂ ಯುವ ಸಿನಿಮಾವನ್ನು ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಕನ್ನಡದ ಹೆಮ್ಮೆಯ ಸಿನಿಮಾವಾದ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಹಾಗೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ನ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ರಿಲೀಸ್ ಆಗಿ ಎಲ್ಲ ಕಡೆ ಬ್ಲಾಕ್ ಬಸ್ಟರ್ ಆಗಿ ಬರೋಬ್ಬರಿ 1200 ಕೋಟಿ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕೂಡ ಈ ಪ್ರೊಡಕ್ಷನ್ ಹೌಸಿಂದಲೇ ರಿಲೀಸ್ ಆಗಿತ್ತು. ಹಾಗೆಯೇ ಕನ್ನಡದ ಇನ್ನೊಂದು ಹೆಮ್ಮೆಯ ಚಿತ್ರವಾದ ನಮ್ಮ ರಿಷಬ್ ಶೆಟ್ಟಿ ಅವರ ನಟನೆಯ ಹಾಗೂ ನಿರ್ದೇಶನದ ಚಿತ್ರವಾದ ಕಾಂತಾರ ಕೂಡ ಹೊಂಬಾಳೆ ಅವರ ಪ್ರೊಡಕ್ಷನ್ ಹೌಸಿಂದ ರಿಲೀಸ್ ಆಗಿತ್ತು. ಹಾಗೆಯೇ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಪಡೆದು ಬರೋಬ್ಬರಿ 600 ಕೋಟಿ ಕಲೆಕ್ಷನ್ ಮಾಡಿದಂಥ ಚಿತ್ರ ಇದಾಗಿತ್ತು. ಈ ಎರಡು ಸಿನಿಮಾಗಳಿಂದ ಹೊಂಬಾಳೆಯ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿ ಮುಂದೆ ಇನ್ನೂ ದೊಡ್ಡ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಲು ಮುಂದಾದರು. ಹಾಗಾಗಿ ಹೊಂಬಾಳೆ ಇನ್ನಷ್ಟು ಎತ್ತರಕ್ಕೆ ಹೋಗಿತ್ತು. ಇದಾದ ಬಳಿಕ ಹೊಂಬಾಳೆ ಫಿಲ್ಮ್ಸ್ ಅವರು ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಜೊತೆ ಸೇರಿ ಪ್ರಭಾಸ್ ಅವರ ಜೊತೆ ಸಾಲಾ ಚಿತ್ರವನ್ನು ಮಾಡಿತ್ತು. ಹಾಗೆ ಈ ಚಿತ್ರ ಕೂಡ ಒಳ್ಳೆಯ ಬ್ಲಾಕ್ ಬಸ್ಟರ್ ಆಗಿತ್ತು. ಹಾಗೆ ಇನ್ನು ಮುಂದೆ ಬರುವಂಥ ಬೇರೆ ಭಾಷೆಯ ಸಿನಿಮಾಗಳು ಬಂದು ಸಾಲಾರ್ ಪಾರ್ಟ್ 2 ದ ಶೌರ್ಯಾಂಗ ಪರ್ವಂ, ಇದು ಕೂಡ ಪ್ರಭಾಸ್ ಹಾಗೂ ನೀಲ್ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರ. ಹಾಗೆ ಇನ್ನು ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿರುವ ಕನ್ನಡದ ಚಿತ್ರಗಳು ಯಾವುದೆಂದರೆ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಿದ್ದ ಕಾಂತಾರ ಒಂದು ದಂತಕತೆ ಬ್ಲಾಕ್ ಬಸ್ಟರ್ ಆಗಿತ್ತು. ಇದಾದ ಬಳಿಕ ರಿಷಬ್ ಶೆಟ್ಟಿ ಅವರು ಈ ಚಿತ್ರದ ಪ್ರೀಕ್ವೆಲ್ ಮಾಡಲು ಮುಂದಾಗಿದ್ದು ಚಿತ್ರದ ಶೂಟಿಂಗ್ ಆಗಲೇ ಶುರುವಾಗಿದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ತರಲು ಹೊರಟಿದ್ದಾರೆ. ರಿಷಬ್ ಹಾಗೂ ಹೊಂಬಾಳೆ ಅವರ ಈ ಚಿತ್ರ 2025ರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಈ ಚಿತ್ರಕ್ಕಾಗಿ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ಗಳಿದ್ದು ಹೊಂಬಾಳೆ ಹಾಗೂ ರಿಷಬ್ ಶೆಟ್ಟಿ ಅವರು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತರಲು ಹೊರಟಿದ್ದಾರೆ. ಇದಾದ ಬಳಿಕ ಮುಂದಿನ ಸಿನಿಮಾವೇ ಬಗೀರ. ಹೌದಿನ್ನು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಮುಂದಿನ ದೊಡ್ಡ ಸಿನಿಮಾವಾದ ಬಗೀರ ಕೂಡ ಹೊಂಬಾಳೆ ಅವರ ಪ್ರೊಡಕ್ಷನ್ ಹೌಸಿಂದ ಬರಲಿದೆ. ಇದನ್ನು ಬಂದು ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡಲಿದ್ದು ಹಾಗೆ ಇದರ ಸ್ಕ್ರಿಪ್ಟ್ ಅನ್ನು ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ. ಈ ಚಿತ್ರ ಕೂಡ ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗಲಿದೆ. ಇನ್ನು ಮುಂದಿನ ಸಿನಿಮಾ ಬಂದು ರಿಚರ್ಡ್ ಆಂಟೋನಿ. ಇನ್ನು ರಕ್ಷಿತ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ನಟಿಸಿದಂಥ ಎಪಿಕ್ ಫಿಲ್ಮ್ ಉಳಿದವರು ಕಂಡಂತೆ ರಿಲೀಸ್ ಆಗಿ 10 ವರ್ಷದ ಬಳಿಕ ಇದರ ಪ್ರೀಕ್ವೆಲ್ ಹಾಗೂ ಸೀಕ್ವೆಲ್ ಅನ್ನು ರಕ್ಷಿತ್ ಶೆಟ್ಟಿ ಅವರು ಮಾಡಲು ಹೊರಟಿದ್ದಾರೆ. ಇದು ಬಂದು ರಿಚರ್ಡ್ ಆಂಟೋನಿಯನ್ನು ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡಲಿದ್ದು ತುಂಬ ವರ್ಷಗಳ ಬಳಿಕ ಡೈರೆಕ್ಟರ್ ಕ್ಯಾಪ್ ಅನ್ನು ಹಾಕಿಕೊಂಡಿದ್ದಾರೆ. ಇದು ಕೂಡ ಹೊಂಬಾಳೆ ಅವರ ಪ್ರೊಡಕ್ಷನ್ ಹೌಸಿಂದ ಬರಲಿದ್ದು ಇದು ಚಿತ್ರದ ಸ್ಕ್ರಿಪ್ಟ್ ಫೈನಲ್ ಆಗ್ತಾ ಬಂದಿದ್ದು ಚಿತ್ರದ ಶೂಟಿಂಗ್ ಆದಷ್ಟು ಬೇಗ ಶುರುವಾಗಲಿದೆ. ಇನ್ನು ಹೊಂಬಾಳೆಯ ಪ್ರೈಡ್ ಅಂದರೆ KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಹೊಂಬಾಳೆ ಪ್ರೊಡಕ್ಷನ್ನಲ್ಲಿ ರಿಲೀಸ್ ಆಗಿದ್ದು ಇದರ ಮುಂದಿನ ಪಾರ್ಟ್ ಆದ KGF ಚಾಪ್ಟರ್ 3 ಕೂಡ ಬರಲಿದ್ದು ಪ್ರಶಾಂತ್ ನೀಲ್ ಅವರು ಹೇಳಿದ ಪ್ರಕಾರ ಈ ಚಿತ್ರದ ಸ್ಕ್ರಿಪ್ಟ್ ಆಲ್ರೆಡಿ ಫೈನಲ್ ಆಗಿದೆ. ಹಾಗಾಗಿ ಇದು ಕೂಡ ಹೊಂಬಾಳೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬಹುದು. ಈ ಚಿತ್ರದ ಶೂಟಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಯಶ್ ಅವರು ಟಾಕ್ಸಿಕ್ನಲ್ಲಿ ಬ್ಯುಸಿಯಾಗಿದ್ದು ನೀಲ್ ಅವರು NTR 31 ಹಾಗೂ ಕೆಲವೊಂದು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದು ಇದಾದ ಬಳಿಕ KGF ಚಾಪ್ಟರ್ 3 ಬರುವ ಸಾಧ್ಯತೆ ಹೆಚ್ಚಿದೆ. ಸೊ ಇದಿಷ್ಟು ಹೊಂಬಾಳೆ ಫಿಲ್ಮ್ಸ್ ಅವರ ಚಿತ್ರಗಳಾಗಿದ್ದು ಈ ಎಲ್ಲ ಸಿನಿಮಾಗಳು ಒಂದಕ್ಕಿಂತ ಒಂದು ದೊಡ್ಡ ಸಿನಿಮಾಗಳಾಗಿದೆ. ಇನ್ನು ಮುಂದೆ KVN ಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದ್ರೆ KVN ಪ್ರೊಡಕ್ಷನ್ ಇದು ವೆಂಕಟ್ ಕೆ ಅವರ ಪ್ರೊಡಕ್ಷನ್ ಹೌಸ್. ಈ ಹಿಂದೆ ಈ ಪ್ರೊಡಕ್ಷನ್ ಹೌಸ್ ಚಿತ್ರದ ಡಿಸ್ಟ್ರಿಬ್ಯೂಷನ್ ಗಳನ್ನ ಮಾಡುತ್ತಿತ್ತು. ಈ ಹಿಂದೆ ಇಂಡಿಯಾದ ದೊಡ್ಡ ಸಿನಿಮಾಗಳಾದ RRR, ಎನಿಮಲ್, ಹಾಗೆ ನಮ್ಮ ಕನ್ನಡದ ಕೃಷ್ಣಂ ಪ್ರಣಯ ಸಖಿ, ಹಾಗೆ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗಿದ್ದ ಪ್ರಭಾಸ್ ಅವರ ಕಲ್ಕಿ ಚಿತ್ರ ಕೂಡ ಈ ಪ್ರೊಡಕ್ಷನ್ ಹೌಸೇ ಡಿಸ್ಟ್ರಿಬ್ಯೂಷನ್ ಮಾಡಿತ್ತು. ಈ ಎಲ್ಲ ಚಿತ್ರಗಳನ್ನು ಕರ್ನಾಟಕದ ಡಿಸ್ಟ್ರಿಬ್ಯೂಷನ್ ಈ ಪ್ರೊಡಕ್ಷನ್ ಹೌಸೇ ಮಾಡಿತ್ತು. ಈಗ ಇದು ಕೆಲವೊಂದು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಲು ರೆಡಿಯಾಗಿದ್ದು ಇವರು ಪ್ರೊಡ್ಯೂಸ್ ಮಾಡಲು ಹೊರಟಿದ್ದ ಚಿತ್ರಗಳಲ್ಲಿ ತುಂಬಾನೇ ದೊಡ್ಡ ಸ್ಟಾರ್ಸ್ಗಳನ್ನು ಒಳಗೊಂಡಿದ್ದ ಚಿತ್ರವಾಗಿದೆ. ಈ ಲಿಸ್ಟ್ನಲ್ಲಿ ಯಾವುದೆಲ್ಲ ಚಿತ್ರಗಳಿದೆ ಎಂದು ಒಂದೊಂದಾಗಿ ನೋಡೋಣ ಬನ್ನಿ. KD ದ ಡೆವಿಲ್, ಪ್ರೇಮ್ಸ್ ಅವರ ಡೈರೆಕ್ಷನ್ನಲ್ಲಿ ಹಾಗೆ ಧ್ರುವ ಸರ್ಜಾ ಅವರು ಲೀಡ್ ಆಕ್ಟರ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಚಿತ್ರವೇ KD ದ ಡೆವಿಲ್. ಈ ಚಿತ್ರವನ್ನು KVN ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದು ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗುತ್ತಿದೆ. ಸಿನಿಮಾದಲ್ಲಿ
ದೊಡ್ಡ ದೊಡ್ಡ ನಟರು ಇದ್ದು ಈ ಸಿನಿಮಾದಲ್ಲಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ನೋರಾ ಫತೇಹಿ ಹಾಗೆ ನಮ್ಮ ಕನ್ನಡದ ರಮೇಶ್ ಅರವಿಂದ್ ಹಾಗೂ ರವಿಚಂದ್ರನ್ ಸರ್ ಕೂಡ ಈ ಚಿತ್ರದಲ್ಲಿ ಒಳಗೊಂಡಿದ್ದು ಇನ್ನೂ ಬೇರೆ ಬೇರೆ ಆಕ್ಟರ್ಸ್ಗಳು ಈ ಚಿತ್ರದಲ್ಲಿ ಇದ್ದಾರೆ ಎಂದು ಬಸ್ ಇದೆ. ಅದು ಚಿತ್ರ ರಿಲೀಸ್ ಆದ ಬಳಿಕವೇ ಗೊತ್ತಾಗಬಹುದು. ಹಾಗೆಯೇ ಚಿತ್ರದ ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಸೇಲ್ ಆಗಿದ್ದು ಈ ಚಿತ್ರದ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಈ ಚಿತ್ರ ಇದೇ 2024 ಡಿಸೆಂಬರ್ ರಿಲೀಸ್ ಆಗಲಿದೆ. ಇನ್ನು KVN ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಬಂದು ಟಾಕ್ಸಿಕ್. ಇದು ಯಶ್ ಅವರ ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಈ ಚಿತ್ರ KVN ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಎರಡು ಕಂಬೈನ್ ಆಗಿ ಪ್ರೊಡ್ಯೂಸ್ ಮಾಡುತ್ತಿದೆ. ಅಂದರೆ KVN ಪ್ರೊಡಕ್ಷನ್ ಹಾಗೂ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಎರಡು ಜೊತೆ ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡುತ್ತಿದೆ. ಈ ಚಿತ್ರವನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಲಿದ್ದು ಯಶ್ ಅವರು ಈ ಸಿನಿಮಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡುತ್ತಿದ್ದಾರೆ ಹಾಗೂ ಈ ಚಿತ್ರವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತರಲು ಪ್ಲಾನ್ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ತುಂಬಾನೇ ಆಕ್ಷನ್ ಸೀಕ್ವೆನ್ಸ್ಗಳನ್ನು ಪ್ಲಾನ್ ಮಾಡಿದ್ದು ಈ KVN ಪ್ರೊಡಕ್ಷನ್ ಹಾಗೂ ಯಶ್ ಅವರು ತುಂಬ ದೊಡ್ಡ ದೊಡ್ಡ ಸೆಟ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಈ ಚಿತ್ರದಲ್ಲಿ ತುಂಬ ದೊಡ್ಡ ಆಕ್ಟರ್ಸ್ಗಳಿದ್ದು ನಯನತಾರಾ, ಹ್ಯೂಮಾ ಕುರೇಶಿ ಹಾಗೂ ಹಾಲಿವುಡ್ನ ಕೆಲವೊಂದು ಟೆಕ್ನಿಷಿಯನ್ಸ್ ಹಾಗೂ ಆಕ್ಟರ್ಸ್ ಕೂಡ ಇರಲಿದ್ದಾರೆ ಎಂದು ಬಸ್ ಇದೆ. ಚಿತ್ರ ಏಪ್ರಿಲ್ನಲ್ಲಿ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಅನೌನ್ಸ್ ಮಾಡಿತ್ತು. ಆದರೆ ಇದು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಚಿತ್ರದ ಸ್ಕೇಲ್ ತುಂಬಾ ಲಾರ್ಜ್ ಆಗಿರುವುದರಿಂದ, ತುಂಬ ದೊಡ್ಡ ಮಟ್ಟದ ಸಿನಿಮಾವಾಗಿರುವುದರಿಂದ ಈ ಚಿತ್ರ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ಚಿತ್ರತಂಡ ಅವರು ಹೇಳಿದ ಪ್ರಕಾರ ಏಪ್ರಿಲ್ನಲ್ಲಿ ಬರಲೂಬಹುದು. ಇನ್ನು KVN ಅವರ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ D58. ಇದು KVN ಅವರ ಇನ್ನೊಂದು ದೊಡ್ಡ ಸಿನಿಮಾ. D58 ಒಂದು ಬ್ಲಾಕ್ ಬಸ್ಟರ್ ಕಾಂಬೋ ಆದ ಅಂದರೆ ಕರಿಯ ಚಿತ್ರದ ಕಾಂಬೋ, ಅಂದರೆ ಪ್ರೇಮ್ಸ್ ಹಾಗೂ ದರ್ಶನ್ ಅವರ ಕಾಂಬೋ ಅಲ್ಲಿ ಬರುತ್ತಿರುವಂತಹ ಚಿತ್ರ. ಈ ಹಿಂದೆ ಇವರ ಕರಿಯ ಚಿತ್ರ ರಿಲೀಸ್ ಆಗಿ ತುಂಬಾ ಬ್ಲಾಕ್ ಬಸ್ಟರ್ ಆಗಿದ್ದಂಥ ಚಿತ್ರವಾಗಿತ್ತು. ಹಾಗೆಯೇ ಈಗ ಇವರಿಬ್ಬರು ಜೊತೆ ಸೇರಿ ಒಂದು ಚಿತ್ರ ಮಾಡಲಿದ್ದು ಈ ಚಿತ್ರವನ್ನು KVN ಪ್ರೊಡಕ್ಷನ್ ಅವರೇ ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಚಿತ್ರ ಕೂಡ ಒಂದು ದೊಡ್ಡ ಪ್ಯಾನ್ ಇಂಡಿಯನ್ ಲೆವೆಲ್ ಚಿತ್ರವಾಗಿದ್ದು ಈ ಚಿತ್ರಕ್ಕೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ತಯಾರಿಗಳನ್ನು ಪ್ರೇಮ್ಸ್ ಅವರು ಮಾಡಿಕೊಳ್ಳುತ್ತಿದ್ದು ಇದು ಕೂಡ KVN ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ತರಲು ಹೊರಟಿದ್ದಾರೆ. ಈ ಸಿನಿಮಾದಲ್ಲಿ ಕೂಡ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಇರಲಿದ್ದು ಸದ್ಯ ಇದರಲ್ಲಿ ಸಂಜಯ್ ದತ್ ಅವರಿದ್ದಾರೆ ಎಂದು ಚಿತ್ರತಂಡ ಅಫಿಷಿಯಲ್ ಆಗಿ ಹಂಚಿಕೊಂಡಿತ್ತು. ಇದಾದ ಬಳಿಕ ಇನ್ನೂ ಕೆಲವರು ಆಕ್ಟರ್ಸ್ಗಳು ಇದ್ದಾರೆ, ಮುಂದಿನ ದಿನಗಳಲ್ಲಿ ಹೊರಬೀಳಬಹುದು. ಇನ್ನು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯ ಒಂದು ದೊಡ್ಡ ಪ್ರಾಜೆಕ್ಟ್ KVN ಪ್ರೊಡಕ್ಷನ್ ಅಂಡರ್ನಲ್ಲಿದೆ. ಆ ಪ್ರಾಜೆಕ್ಟ್ ಬಂದು ತಲಪತಿ 69. ಈ ಸಿನಿಮಾ ಬಂದು ತಲಪತಿ ವಿಜಯ್ ಅವರ ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಹಾಗೂ ತಲಪತಿ 69 ಅನ್ನು KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದು ಇದು ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಅಂತ ಹೇಳಲಾಗುತ್ತಿದೆ. ಇದಾದ ಮೇಲೆ ಅವರು ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡಲಿದ್ದು ಇದು ಅವರ ಕೊನೆಯ ಸಿನಿಮಾ ಅಂತ ಹೇಳಲಾಗುತ್ತಿದೆ. ಹಾಗಾಗಿ ಈ ಸಿನಿಮಾ ಕೂಡ KVN ಅವರ ಪ್ರೊಡಕ್ಷನಲ್ಲೇ ಇದ್ದು ಇದರ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಯಾಕೆಂದರೆ ತಲಪತಿ ವಿಜಯ್ ಅವರು ಒನ್ ಆಫ್ ದ ಮೋಸ್ಟ್ ಫ್ಯಾನ್ ಕ್ರೇಜ್ ಹೊಂದಿರುವಂಥ ನಟವಾಗಿದ್ದು ಈ ಚಿತ್ರ ಇವರ ಕೊನೆಯ ಚಿತ್ರವಾಗಿರುವುದರಿಂದ KVN ಪ್ರೊಡಕ್ಷನ್ ಅವರ ಮೇಲೆ ಇನ್ನಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಹಾಗೂ ತುಂಬ ದೊಡ್ಡ ಮಟ್ಟದಲ್ಲಿ ತರಲು ಪ್ಲ್ಯಾನ್ ಮಾಡುತ್ತಿದ್ದಾರೆ. ಈ ಚಿತ್ರವನ್ನು ವಿನೋದ್ ಅವರು ಡೈರೆಕ್ಟ್ ಮಾಡುತ್ತಿದ್ದು ಈ ಹಿಂದೆ ಇವರು ವಾಲಿಮಾಯಿ, ತುನಿವು ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದು ಈಗ ತಲಪತಿ 69 ಅನ್ನು ಡೈರೆಕ್ಟ್ ಮಾಡಲಿದ್ದಾರೆ. ಚಿತ್ರದ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗಿದ್ದು ಇದು ಅಕ್ಟೋಬರ್ 2025ಕ್ಕೆ ರಿಲೀಸ್ ಆಗಲಿದ್ದು ಎಂದು ಅನೌನ್ಸ್ ಮಾಡಿದ್ದಾರೆ. ಸೊ ಇದಿಷ್ಟು KVN ಪ್ರೊಡಕ್ಷನ್ ಅವರ ಪ್ರೊಡ್ಯೂಸ್ ಮಾಡುತ್ತಿರುವ ಚಿತ್ರವಾಗಿದ್ದು ಇದೆಲ್ಲ ಹೈ ಕ್ವಾಲಿಟಿ ಹಾಗೂ ಹೈ ಬಜೆಟ್ ಸಿನಿಮಾಗಳಾಗಿದೆ. ಇದಲ್ಲದೆ ಕೆಲವೊಂದು ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುತ್ತಿದ್ದು ಆ ಸಿನಿಮಾಗಳು ಬಂದು ಜೂನಿಯರ್ NTR ಅವರ ದೇವರ, ಇದು ಸೆಪ್ಟೆಂಬರ್ 29ಕ್ಕೆ ರಿಲೀಸ್ ಆಗಲಿದೆ. ಹಾಗೆಯೇ ಸೂರ್ಯ ಅವರ ಕಂಗುವ ಚಿತ್ರವನ್ನು ಕೂಡ ಇವರು ಡಿಸ್ಟ್ರಿಬ್ಯೂಟ್ ಮಾಡಲಿದ್ದು ಇದು ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗಲಿದೆ. ಸೊ ಇದಿಷ್ಟು KVN ಅವರ ಚಿತ್ರವಾಗಿದ್ದು ಸೊ ಈ ಎರಡು ಪ್ರೊಡಕ್ಷನ್ ಹೌಸ್ಗಳು ನಮ್ಮ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಹೌಸ್. ಇದನ್ನು ಹೊರತುಪಡಿಸಿ ಇನ್ನಷ್ಟು ಪ್ರೊಡಕ್ಷನ್ ಹೌಸ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಆ ಎಲ್ಲ ಪ್ರೊಡಕ್ಷನ್ ಹೌಸ್ಗಳ ಮುಂದಿನ ಸಿನಿಮಾಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿ ವಾಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತೇನೆ. ಸೊ ಧನ್ಯವಾದಗಳೊಂದಿಗೆ ಮೂವಿ ವಾಸ್ ಕನ್ನಡ.